ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಹಕ್ಕಿಗಳ ಹಾರಾಟ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ರೂಪಾನಿ ಅವರು ದುರ್ಮರಣವನ್ನಪ್ಪಿದ್ದಾರೆ. ವಿಜಯ್ ರೂಪಾನಿ ಸೇರಿ 142 ಮಂದಿ ಪ್ರಯಾಣಿಕರು ಮೃತರಾಗಿದ್ದಾರೆ. ಪ್ರಯಾಣಿಕರ ಜೊತೆ ವಿಮಾನದಲ್ಲೇ ವಿಜಯ್ ರೂಪಾನಿ ಅವರು ಕೂಡ ಇದ್ರು ಅಂತ ಗೊತ್ತಾಗ್ತಾ ಇದೆ. ಸೀಟ್ ನಂಬರ್ 2D ನಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂತಿದ್ರು. ವಿವಿಧ ರಾಜಕಾರಣಿಗಳು ಉದ್ಯಮಿಗಳಿಂದ ರೂಪಾನಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ದಂತಹ ಮಾಜಿ ಸಿಎಂ ಲಂಡನ್ನಲ್ಲಿರುವಂತಹ ತಮ್ಮ ಮಗಳ ಮನೆಗೆ ಗುಜರಾತ್ನ ಮಾಜಿ ಸಿಎಂ ತೆರಳ್ತಾ ಇದ್ರು. ಇದೀಗ ವಿಜಯ್ ರೂಪಾನಿ ಮೃತದೇಹ ಹುಡುಕುವ ಕಾರ್ಯದಲ್ಲಿ ರಕ್ಷಣಾ ಸಿಬ್ಬಂದಿ ನಿರತರಾಗಿದ್ದಾರೆ. ಗುರುತು ಸಿಗಲಾರದಷ್ಟು ಸುಟ್ಟು ಕರಕಲಾಗಿರುವಂತಹ ಪ್ರಯಾಣಿಕರ ಮೃತದೇಹಗಳು. ವಿಜಯ್ ರೂಪಾನಿ ಅವರು ಮಾಜಿ ಮುಖ್ಯಮಂತ್ರಿ ಈ ಒಂದು ಅಹಮದಾಬಾದ್ ವಿಮಾನ ದುರಂತದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ವಿಜಯ್ ರೂಪಾನಿ ಅವರ ಮೃತದೇಹವನ್ನು ಈಗ ಕಂಡುಹಿಡಿಯಬೇಕಾಗಿದೆ. ಪ್ರಯಾಣಿಕರ ಜೊತೆ ಅವರು ಕೂಡ ಪಯಣವನ್ನು ಕೂಡ ಬೆಳೆಸ್ತಾ ಇದ್ರು. ನಾವು ಈ ಹಿಂದೆ ಸುದ್ದಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಿರುವುದಿಲ್ಲ ಅಂತ ಹೇಳಲಾಗ್ತಾ ಇತ್ತು, ಅಥವಾ ಅವರು ಪಯಣವನ್ನು ಬೆಳೆಸಿಲ್ಲ ಅಂತ ಹೇಳಿ ಅಂದಾಜಿಸಲಾಗಿತ್ತು. ಬಟ್ ಆದರೆ ಅವರೂ ಕೂಡ ಇದ್ದರು ಇಷ್ಟು ಜನ ಪ್ರಯಾಣಿಕರ ಜೊತೆ. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ವಿಜಯ್ ಅವರು, ಮಾಜಿ ಮುಖ್ಯಮಂತ್ರಿ. ಟೇಕ್ ಆಫ್ ಆದ 5 ನಿಮಿಷಕ್ಕೆ ವಿಮಾನ ಪತನ ಆಗುತ್ತೆ. ಪಾಪ ತಮ್ಮ ಮಗಳ ಮನೆಗೆ ಅಂತ ಹೇಳಿ ಲಂಡನ್ಗೆ ಪಯಣವನ್ನು ಬೆಳೆಸಿದ್ರು. ಬಟ್ ಆದರೆ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆಗ್ತಾ ಇದ್ದ ಸಂದರ್ಭದಲ್ಲೇ ವಿಮಾನ ದುರಂತಕ್ಕೆ ಈಗ ಮಾಜಿ ಮುಖ್ಯಮಂತ್ರಿಗಳು ಸಾವನ್ನಪ್ಪಿದ್ದಾರೆ. ವಿಜಯ್ ರೂಪಾನಿ ಅವರು ಈಗ ದುರ್ಮರಣಕ್ಕೆ ಈಡಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. 242 ಮಂದಿ ಏನು ಪಯಣವನ್ನು ಬೆಳೆಸ್ತಾ ಇದ್ರು, ಅಷ್ಟೂ ಜನರು ಕೂಡ ಈ ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದೇ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗಿದೆ. ಇಂಜಿನ್ನಲ್ಲಿ ಮೊದಲಿಗೆ ತಾಂತ್ರಿಕ ದೋಷ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಎಲ್ಲವೂ ಕೂಡ ಊಹೆಗೂ ಕೂಡ ಮೀರಿದ್ದು ಅಂತ ಏನು ಹೇಳ್ತೀವಲ್ಲ, ಈ ರೀತಿಯಾದಂತಹ ಘಟನೆಗಳನ್ನು ಊಹೆಗೂ ಮೀರಿದ್ದು ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. 1:39ಕ್ಕೆ ಟೇಕ್ ಆಫ್ ಆಯಿತು. 1:45 ವಿಮಾನ ಪತನ ಆಗಿದೆ. ಸೊ ಹಾಗಾಗಿ ನಿಜಕ್ಕೂ ಭಾರತಕ್ಕೆ ಇದೊಂದು ಆಘಾತಕಾರಿ ವಿಚಾರ. ಇದರ ಜೊತೆಗೆ ಬ್ಲ್ಯಾಕ್ ಡೇ ಅಂತ ನಾವೇನು ಕರಿತೀವಲ್ಲ, ಇವತ್ತು ಭಾರತಕ್ಕೆ ನಿಜಕ್ಕೂ ಬ್ಲ್ಯಾಕ್ ಡೇ. ನೋಡಿ, ಟೇಕ್ ಆಫ್ ಆದ 5 ನಿಮಿಷಕ್ಕೆ ವಿಮಾನ ಪತನ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಮತ್ತು ಅಲ್ಲಿ ಅಹಮದಾಬಾದ್ನ ಏರ್ಪೋರ್ಟ್ ಅಲ್ಲೂ ಕೂಡ ಇದೀಗ ಸ್ವಲ್ಪ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಬೇರೆ ಕಡೆಗೆ ಪಯಣವನ್ನು ಬೆಳೆಸಬೇಕಾದಂತಹ ಪ್ರಯಾಣಿಕರು ಅಲ್ಲೇ ಉಳಿಯುವಂತಹ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿದ್ದಾರೆ. ಮತ್ತೊಂದು ಕಡೆ 242 ಮಂದಿಯೂ ಕೂಡ ಸಾವಾಗಿದೆ ಅಂತ ಹೇಳಿ ಈಗ ಸಿಗ್ತಾ ಇರುವಂತಹ ಮಾಹಿತಿ AP ಕೊಡ್ತಾ ಇದೆ. ಬಟ್ ಆದರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಕೂಡ ಹೇಳಬೇಕಾಗಿದೆ. ಇದು ಒಂದು ಕಡೆ ಪ್ರಶ್ನಾರ್ಥಕವಾಗಿದೆ. ಅಷ್ಟೂ ಜನರು ಸಾವನ್ನಪ್ಪಿಟ್ರ ಅನ್ನೋದು ಒಂದು ಕಡೆ ಆತಂಕಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಎರಡು ಕಟ್ಟಡಗಳಿಗೆ ಡಿಕ್ಕಿಯಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು DGCA ಕೂಡ ಹೇಳಬೇಕಾಗಿದೆ, ಅವರು ಕೂಡ ಅಧಿಕೃತವಾಗಿ ಹೇಳಬೇಕಾಗಿರುವಂಥದ್ದು ಈ ಒಂದು ವಿಚಾರವನ್ನು. ಮತ್ತು ಅಹಮದಾಬಾದ್ನ ಏರ್ಪೋರ್ಟ್ನ ನಿಲ್ದಾಣದಲ್ಲಿ ಒಂದಷ್ಟು ವಾತಾವರಣ ನಿರ್ಮಾಣ ಆಗಿದೆ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ